ಜೀ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ನ್ಯಾಯಕ್ಕಾಗಿ ಹೋರಾಟ ಮಾಡುವುದು ನಮ್ಮೆಲ್ಲರ ಕರ್ತವ್ಯ, ಜೊತೆಗೆ ಅದು ನಮ್ಮ ಹಕ್ಕು ಕೂಡ. ಆದರೆ ಕೆಲವೊಮ್ಮೆ ನಾವು ಯಾವ ಉದ್ದೇಶಕ್ಕಾಗಿ ಹೋರಾಟವನ್ನ ಪ್ರಾರಂಭ ಮಾಡ್ತೀವೋ ಆ ಉದ್ದೇಶವನ್ನ ಕಳ್ಕೊಂಡು ಹೋರಾಟವನ್ನ ಮಾತ್ರ ಉಳಿಸ್ಕೊಂಡು ಬಿಡ್ತೀವಿ. ಪ್ರಾಯಶಃ ಇತ್ತೀಚಿನ ದಶಕಗಳಲ್ಲಿ ಅನೇಕ ಚಳುವಳಿಗಳು ಕೂಡ ಇದೇ ರೀತಿ ಸೋಲನ್ನಪ್ಪಿವೆ. ಅಂದರೆ ಪ್ರಾರಂಭ ಮಾಡಿದ ಕಾರಣವನ್ನ, ಪ್ರಾರಂಭ ಮಾಡಿದ ಉದ್ದೇಶವನ್ನ ಬಿಟ್ಟು ಚಳುವಳಿಯನ್ನೇ ಹಿರಿದಾಗಿಸಿಕೊಂಡು ಮೂಲತಃ ಯಾತಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋದನ್ನ ಮರ್ತು ಹೋಗಿದ್ದಾವೆ. ಅಂತಹ ಒಬ್ಬ ವ್ಯಕ್ತಿಯ ಕಥೆ ಇವತ್ತಿನ ಬದುಕು ಜಟಕಾ ಬಂಡಿಯಲ್ಲಿ ನಾವು ನೋಡಲಿದ್ದೀವಿ. ಆಕೆ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಆ ಹೋರಾಟಕ್ಕೆ ಇದು ಸಮಯವಾ ಅಥವಾ ಸಮಯ ಕಳೆದು ಹೋಗಿದೆಯಾ ನೋಡೋಣ ಬನ್ನಿ. ಇವತ್ತಿನ ಕಥೆ ಬಹಳ ಹೊಸದಾಗಿದೆ, ಪ್ರತ್ಯೇಕವಾಗಿದೆ. ಜೊತೆಗೆ ನಾವು ಇದುವರೆಗೂ ಕೇಳದೇ ಇರುವಂತಹ ಒಂದು ಕಥೆ. ಸಾಮಾನ್ಯ ಕಥೆ ಅಂತೂ ಅಲ್ಲ, ಅಸಾಮಾನ್ಯ ಕಥೆ. ಸುಮಂಗಲಾಗೆ ಬದುಕು ಜಟಕಾ ಬಂಡಿಗೆ ಸ್ವಾಗತ. ಏನ್ ನಡೀತು? ನಮ್ಮ ಯಜಮಾನ್ರಿಗೋಸ್ಕರ ನಾನು ಹೋರಾಡ್ತಾನೆ ಇದ್ದೇನೆ ಮೇಡಮ್. ಕೇಸು ಯಾವಾಗ ತೀರ್ ಹೋದ್ರು ನಿಮ್ ಗಂಡ? 5ನೇ ಇಸ್ವಿ ಏಪ್ರಿಲ್ ತಿಂಗಳು 27ನೇ ತಾರೀಕು ಮೇಡಮ್. ಏನಾಯ್ತು ಅವತ್ತು? ಕೆಲ್ಸಕ್ಕೆ ಹೋಗಿದ್ರು? ಬೆಳಗ್ಗೆ ಕೆಲ್ಸಕ್ಕೆ ಹೋದವ್ರು ಮೇಡಮ್. ತಿರ್ಗಾ ಮನೆಗೆ ಬರ್ಲಿಲ್ಲ ಅವರು. 28ನೇ ತಾರೀಕಿಗೆ ನೋಡಿದ್ರೆ ಹೊಳೆಯಲ್ಲಿ ಹೆಣ ತೇಲಾಡ್ತಾ ಇತ್ತು. ಏನ್ ಕೆಲಸ ಮಾಡ್ತಾ ಇದ್ರಮ್ಮ? ಇದು ಗಾರೆ ಕೆಲಸ ಮಾಡ್ತಾ ಇದ್ರು. ಏನ್ ಅವ್ರ ಹೆಸರು? ಮಾರುತಿ ಅಂತ. ನಮ್ಗೆ ಬೆಳಗ್ಗೆ ಹಿಂಗ್ ಜನ ಬಂದು ಹೇಳಿದ್ರು ಮೇಡಮ್, ಹಿಂಗ್ ಹೊಳೆಯಲ್ಲಿ ಒಂದ್ ಹೆಣ ಇದೆ ಅಂತ ಹೇಳಿದ್ರು. ನಾವ್ ಹೋಗಿ ನೋಡೋ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರೆ ಆಗಿದ್ರು ಮೇಡಮ್ ಅವರು. ಅಲ್ಲಿಂದ ನಮ್ಗೆ ಅದು ಏನಂತ ಗೊತ್ತಾಗ್ಲಿಲ್ಲ. ಅದು ಏನೋ ಅಂತ ನಮ್ಮ ಚಿಕ್ಕಮ್ಮಂದ್ರು ಅವರೇ ಏನೋ ಮಾಡಿ ಅಲ್ಲೇ ಮಣ್ಣು ಮಾಡಿದ್ರು ಮೇಡಮ್. ಗೌರ್ಮೆಂಟ್ ಹಾಸ್ಪಿಟ್ಲಿಗೆಲ್ಲ ತಗೊಂಡೋದ್ರು. ಅಲ್ಲಿ ತಗೊಂಬಂದು ಮನೆಯಲ್ಲ ಬಂದಿದ್ರು. ಯಾರು ಹೆಣ ತೆಗೆದಿದ್ದು ಹೊಳೆಯಿಂದ? ಈ ಜನಗಳೇ ಮೇಡಮ್ ತೆಗ್ದಿರೋದು. ಆ ವೇಳೆ ಪೊಲೀಸರು ಬಂದ್ರು. ಆಮೇಲೆ ಏನಂತ ಕೇಸ್ ದಾಖಲು ಮಾಡಿದ್ರಮ್ಮ? ನಮ್ಮ ಹತ್ರ ಅವ್ರು ಏನು ವಿಚಾರಣೆನೇ ಮಾಡಿಲ್ಲ ಮೇಡಮ್. ಹಂಗೆ ಸುಮ್ನೆ ಹೋಗ್ಬಿಟ್ರು ಮೇಡಮ್ ಅವ್ರು. ಆಮೇಲೆ ನಮಗೂ ಅಷ್ಟೊಂದು ತಿಳುವಳಿಕೆ ಇದ್ದಿರ್ಲಿಲ್ಲ. ನಿಮ್ಮನ್ನೇನ್ ಸ್ಟೇಷನ್ ಕರೆಸ್ಲಿಲ್ಲ? ಏನು ಕರ್ಸ್ಲಿಲ್ಲ ಮೇಡಮ್ ಅವ್ರು. ನೀವ್ ಹಾಗೆ ಮಣ್ಣು ಮಾಡ್ಬಿಟ್ರಿ, ಅವ್ರು ಬಿಟ್ಬಿಟ್ರ? ಹಂಗೆ ಬಿಟ್ಬಿಟ್ರು. ಏನು ಇದಿದೆ, ಈ ತರದ ರೂಲ್ಸ್ ಎಲ್ಲ ಫಾಲೋ ಮಾಡ್ಬೇಕು ಏನು ಹೇಳಿಲ್ಲ? ಏನು ಹೇಳಿಲ್ಲ. ನಿಮ್ಗೆ ಹೆಣ ಒಪ್ಪಿಸ್ಬಿಟ್ರು? ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಗೊಂಡೋಗಿ ಹೆಣ ಮನೆಗೆ ತಗೊಂಡ್ಬಂದು ಅವ್ರು ಮತ್ತೆ ತಿರ್ಗಾ ಪೊಲೀಸರು ಬರ್ಲಿಲ್ಲ ಮೇಡಮ್ ನಮ್ಮ ಮನೆಗೆ. ನಮ್ನ ಏನು ತಗೊಂಡೋಗಿ ಏನ್ ಮಾಡಿದ್ರಮ್ಮ? ಅವರು ಏನು ಮಾಡಿರ್ಲಿಲ್ಲ ಮೇಡಮ್. ಸುಮ್ನೆ ತಗೊಂಬಂದು ಕೊಟ್ರು ನಮ್ಗೆ. ನಾವು ಗೊತ್ತಿರ್ಲಿಲ್ಲ. ಏನು ಮಾಡಿಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಆಮೇಲೆ ತಗೊಂಡ್ ಹೋಗಿದ್ ಯಾತಕ್ಕಾಗಿ ಅಂತ ಏನಾದ್ರು ಗೊತ್ತಾ? ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಅಂತ ತಗೊಂಡ್ ಹೋಗಿದ್ರು ಮೇಡಮ್ ಅವ್ರು. ನಮ್ಗೆ ಅಷ್ಟೊಂದು ಇದು ಗೊತ್ತಿಲ್ಲ. ಅದ್ ಹೇಗ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ. ನಾವ್ ಮಾಡಿರ್ಬೋದಂತ ನಾವು ಸುಮ್ನೆ ಇದ್ವಿ ಮೇಡಮ್. ಅಷ್ಟ್ಮೇಲೆ ಮಣ್ಣು ಮಾಡಿ ನಮ್ಗೆ ಯಾರು ಪೊಲೀಸರು ಬಂದು ಕೇಳಿಲ್ಲ, ಏನಾಯ್ತು ಹೆಂಗೆ ಅಂತ ಕೇಳಿಲ್ಲ ಮೇಡಮ್ ಅವ್ರು. ನಾವು 3 ದಿವಸ ಆದ ನಂತರ ನಮ್ಮ ಊರಿಗೆ ಹೋದ್ವಿ. ಅಲ್ಲಿ ಅವರೆಲ್ಲ ಕಾರ್ಯ ಅದು ಮುಗಿಸ್ಬಿಟ್ಟು ನಮ್ಮ ತಾಯಿ ಮನೆ ಕರ್ಕೊಂಡು ಹೋದ್ಲು ಮೇಡಮ್. ನಮ್ಗೆ ಅಲ್ಲಿ ಯಾರಿಲ್ಲ ಅಲ್ಲಿರ್ಲಿಕ್ಕೆ. ಮನೆಗೆ ಕರ್ಕೊಂಡು ಅಂತ ನಮ್ಗೆ ಸಮಾಧಾನ ಮಾಡ್ತೀವಿ. ನಮ್ಗೆ ನಮ್ಮ ದೊಡ್ಡ ಚಿಕ್ಕಮ್ಮ ಒಬ್ರು ಅಲ್ಲೇ ಇರ್ತಿದ್ರು ಮೇಡಮ್. ಅವರು ನಮ್ಮ ಯಜಮಾನ್ರ ಅಕ್ಕ. ಅವರು ಹಿಂಗೆ ಬನ್ನಿ ಹಿಂಗೆಲ್ಲ ಜನ ಹಿಂಗೆ ಮಾತಾಡ್ತಾ ಇದ್ದಾರೆ, ಇದು ಅವರಾಗೆ ಬಿದ್ದಿರೋದಲ್ಲ, ಹೊಡೆದ ಅಲ್ಲಿ ಹಾಕಿದಾರಂತೆ, ಗೊತ್ತಾಗ್ತಾ ಇದೆ ಬನ್ನಿ ನೀವು ಅಂತ ನಮ್ಗೆ ಹೇಳಿದ್ರು ಮೇಡಮ್. ನಾನು ನಮ್ಮ ತಾಯಿ ಮಕ್ಕಳು ಆಮೇಲೆ ನಮ್ಗೆ ಇನ್ನೊಬ್ರು ಚಿಕ್ಕಮ್ಮ ಇದ್ದಾರೆ ಮೇಡಮ್. ಅವರು ಎಲ್ಲರೂ ಸೇರ್ಕೊಂಡು ಹೋಗಿದ್ರೆ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ಮೇಡಮ್ ಅವ್ರು ತಗೊಳ್ಳಿಲ್ಲ ನಮ್ಮ ಹತ್ರ. ಯಾರ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ರಿ? ಅವರು ನಿರಂಜನ್ ಕುಮಾರ್ ಅಂತ ಮೇಡಮ್. ಇನ್ನೊಬ್ರ ಹೆಸರು ನನಗೆ ಗೊತ್ತಿಲ್ಲ. ಅವ್ರು 3 ಜನ ಸೇರ್ಕೊಂಡು ಇದು ಮಾಡಿರೋದು ಮೇಡಮ್ ಇದು ಕೆಲಸ. ಯಾರವರು? ಅವರು ಬೇರೆ ಕೆಲಸ, ಅವರು ಕೆಲಸ ಮಾಡೋ ಜನನೇ ಮೇಡಮ್. ಅವರು ಅವ್ರ ಹತ್ರ ಸೈಕಲ್ ತಗೊಂಡಿದ್ರು 1,000 ಕೊಟ್ಟು. ಅದು ಅವರು ಕಳ್ತನ ಮಾಡಿರೋ ಸೈಕಲ್ ಮೇಡಮ್. ಅದು ಕಳ್ತನ ಮಾಡಿಬಿಟ್ಟು ಇದು ನಮ್ದೇ ಸೈಕಲು, ನನ್ನ ಹತ್ರ 2 ಇದೆ, ನನಗೊಂದು ಸಾಕು, ನೀನು ಒಂದು ತಗೋ, ಬಸ್ಸಿಗೆ ಹೋಗ್ತೀಯಾ ಬಸ್ಸಿಗೆ ಬರ್ತೀಯಾ, ಸೈಕಲ್ ತಗೊಂಡು ಹೋಗಲ್ಲ ಅಂತೇಳಿ. ಇವ್ರಿಗೆ ಗೊತ್ತಿಲ್ಲ ಮೇಡಮ್. ಇವ್ರಿಗೆ ಗೊತ್ತಾದ್ಮೇಲೆ ಅವ್ರು ಏನು ಮಾತಾಡಿಲ್ಲ. ಅವ್ರಿಗೆ ನನಗೆ ಸೈಕಲ್ ಬೇಡಪ್ಪ, ನಾನು ಊರಿಗೆ ಹೋಗ್ತಾ ಇದ್ದೀನಿ, ನಮ್ಮೂರಲ್ಲಿ ಕೆಲಸ ಇದೆ, ನಾನು ಅಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ, ನನಗೆ ಸೈಕಲ್ ಬೇಡ, ನಿಮ್ಮ ಸೈಕಲ್ ತಗೊಂಡು ನನಗೆ ದುಡ್ಡು ಕೊಟ್ಬಿಡಿ ಅಂತ ಕೇಳಿದ್ದಾರೆ.
ನಾನು ಕೊಡಲ್ಲ, ದುಡ್ಡು ಕೊಡಲ್ಲ, ನಂಗೆ ಸೈಕಲು ಬೇಡ, ನಿನ್ ದುಡ್ಡು ಕೊಡದೆ ಇದ್ರೂ ಪರವಾಗಿಲ್ಲ, ಈ ಸೈಕಲ್ ನೀನೇ ತಗೊಂಡ್ಬಿಡು ಅಂದ್ರೆ ಅಲ್ಲಿ ಅಷ್ಟು ಜಗಳ ಆಗಿದ್ದಷ್ಟೇ ಮೇಡಮ್, ಅದು ಮತ್ತೆ ಬೇರೆ ಏನಿಲ್ಲ. ಈ ವಿಚಾರ ಹೇಳಿದ್ಯಾರು ನಿಮ್ಗೆ, ಈ ತರದ ಸೈಕಲ್ಗಾಗಿ ಜಗಳ ಆಗಿರಬಹುದು ಅಂತ ಹೇಳಿ? ಅಲ್ಲೇ ಪಕ್ಕದವ್ರು ನೋಡಿದವ್ರು ಮೇಡಮ್, ಜನ ಇದ್ದವರು, ಸುತ್ತಮುತ್ತಲು ಇದ್ದವ್ರು ಹಿಂಗೆ ಜಗಳ ಮಾಡ್ತಾ ಇದ್ರು ಅವರು ಅಂತ ಹೇಳಿದ ಅಷ್ಟೇ ಮೇಡಮ್. ನಮ್ಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋದ್ರಿ, ತಗೊಳ್ಳಿಲ್ಲ ಮೇಡಮ್. ಒಂದ್ 15 ದಿವಸ ಹಿಂಗೆ ತಿರುಗಾಡಿಸಿದ್ರು ನಮ್ಮನ್ನ. ತಿರುಗಾಡಿ ನಮ್ಗೆ ಸುಸ್ತಾಗಿ, ಆಮೇಲೆ ಅವರು PA ಸಾಹೇಬ್ ಅದೆಲ್ಲ, ನಿಮ್ಗೆ ಯಾಕಮ್ಮ ಕಂಪ್ಲೀಟ್ ಅದೆಲ್ಲ ಬೇಕು, ಸುಮ್ಮನೆ ಮನೆಯಲ್ಲೇ ಇರ್ಬೋದಲ್ಲ, ದುಡ್ಕೊಂಡ್ ತಿನ್ಬೋದಲ್ಲ, 4 ಮಕ್ಳಿದಾವೆ, ಹಂಗ್ ನೋಡಿದ್ರೆ ಇನ್ನ ನಿನ್ಗೆ ಇನ್ನ ಒಂದ್ ಮದುವೆ ಆಗ್ಬೋದಲ್ಲ ನೀನ್ ಅಂತ ಹೇಳಿದ್ರಿ ಮೇಡಮ್. ನಾನ್ ಹೇಳ್ದೆ ಸರಿಯಪ್ಪ, ಇವ್ 4 ಮಕ್ಳಿದಾವೆ, ಈ ಮಕ್ಳಿಗೆ ಒಂದ್ ಒಳ್ಳೆ ಭವಿಷ್ಯ ಕೊಡಿ, ನನ್ಗೆ ಒಳ್ಳೆ ಗಂಡು ನೋಡಿ ಮದುವೆ ಮಾಡಿ, ಆಗುತ್ತಾ ಅಂತ ಕೇಳಿದೆ ನಾನು. ಅವ್ರು ಸುಮ್ಮನೆ ಆಗ್ಬಿಟ್ರು ಮೇಡಮ್. ಒಟ್ಟು ಕಂಪ್ಲೀಟ್ ಅಷ್ಟೆಲ್ಲ ಮಾತಾಡಿದ್ರು ತಗೊಳ್ಳಿಲ್ಲ ಅವರು. ಕೊನೆಗೆ ಕಾರವಾರ ಹೋಗಿ ಅಲ್ಲಿ DC ಆಫೀಸ್ ಹತ್ರ ಅಲ್ಲಿ ಹೋಗಿ ಅಲ್ಲಿಂದ ಕಂಪ್ಲೇಂಟ್ ತಗೊಂಡು ಅದೆಲ್ಲ ಅವರು ಬಂದು ಇಲ್ಲಿ ಎನ್ಕ್ವೈರಿ ಮಾಡಿ ಅವಾಗ ಪೊಲೀಸರು ಬಂದ್ರು ಮೇಡಮ್. ಆಮೇಲೆ ರೀಪೋಸ್ಟ್ ಮಠ ಮಾಡ್ಲಿಕ್ಕೆ ಒಂದು 3 ತಿಂಗಳಾಯ್ತು ಮೇಡಮ್. ಅಷ್ಟು ಇಷ್ಟು ಏನೋ ಊತ ಹಾಕಿದ್ಮೇಲೆ ಒಂದು ಮನುಷ್ಯನ ಜೀವನ ಅಂದ್ರೆ ಅಷ್ಟು ಸಾಧಾರಣವಾಗಿದ್ದಲ್ಲ ಮೇಡಮ್. ಈಗ ಅವ್ರಿಗೆ ಮಕ್ಕಳಿಗೆ ತಂದೆ ಇದ್ದಿದ್ರೆ ನಮ್ಗೆ ಇಷ್ಟೊಂದು ಕಷ್ಟ ಬರ್ತಿತ್ತ ಮೇಡಮ್. ನಾನು ನಮ್ಮ ತಾಯಿ ಕೂಲಿ ಕೆಲಸ ಮಾಡ್ಬೇಕು, ನಾನು ನೋಡಿದ್ರೆ ಮನೆಯಲ್ಲಿ 1 ಉಪವಾಸ 2 ಉಪವಾಸ ನಾ ಕೇಸ್ಗೆ ತಿರುಗಾಡ್ಬೇಕು, ಮಕ್ಕಳಿಗೂ ನೋಡ್ಬೇಕಾದ್ರೆ ಆಗಲ್ಲ ಮೇಡಮ್. ನನಗೆ ಹುಷಾರಿಲ್ಲ ಅಂತ ಮಲಗಿದ್ರೆ ಮೇಡಮ್, ನಮ್ ನೋಡೋರು ಯಾರು ದಿಕ್ಕಿಲ್ಲ ನಮ್ಗೆ. ಒಂದ್ ಅಣ್ಣ ಇಲ್ಲ, ಒಂದ್ ತಮ್ಮ ಇಲ್ಲ ಮೇಡಮ್. ತಾಯಿ ಬಿಟ್ರೆ ನಮ್ಗೆ ಯಾರು ಇಲ್ಲ ಮೇಡಮ್. ತಾಯಿ ಒಬ್ಳೆ ನಮ್ಗೆ. ಈಗ ತಾಯಿ ಏನು ಎದಳ ಸಾಕಲ್ಲ ಮೇಡಮ್, ತಾಯಿ ಇಲ್ಲ ಅಂದ್ಮೇಲೆ ನಮ್ಗೆ ಯಾರು ನೋಡ್ಬೇಕು ಮೇಡಮ್? ನಮ್ಗೆ ಒಂದು ಏನಾದ್ರೂ ನನ್ನ ಮಕ್ಕಳಿಗೆ ನಮ್ಗೆ ಸಹಾಯ ಮಾಡಿ ನ್ಯಾಯ ದೊರಕಿಸ್ಕೊಡಿ ಮೇಡಮ್, ಅಷ್ಟೇ ನಿಮ್ಗೆ ಕೇಳ್ಕೊಳ್ಳೋದು ನಾವು.